ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೆಕೆಂಡ್ ಇಯರ್ ಪಿ ಯು ಸಿ ಇಂಗ್ಲೀಷ್, ಯಾವುದೇ ಕಾರಣಕ್ಕೂ ಈ ಕ್ವಶನ್ ಪೇಪರನ್ನು ಬಿಡಬೇಡಿ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪರಮೇಶ್ ಅವರಿಗೆ ಧನ್ಯವಾದಗಳು. ಪ್ರಿನ್ಸ್ ಪರಮೇಶ್. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಕೀ ಆನ್ಸರ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಇದರಲ್ಲಿ ಇದ್ದಾವೆ. ಲಾಸ್ಟ್ ಕ್ವಶನ್ ಪೇಪರಲ್ಲಿ 2 ಪಾಠಗಳು ಇರಲಿಲ್ಲ, ಆ ಪಾಠಗಳು ಇದರಲ್ಲಿ ಆ್ಯಡ್ ಆಗಿದ್ದಾವೆ. ಯಾವುದು ಅಂದರೆ ದಿ ವಾಟರ್ ಒಂದು, ವೇರ್ ದೇರ್ ಇಸ್ ಎ ವಿಲ್, 2 ಪಾಠಗಳು ಎಕ್ಸ್ಟ್ರಾ ಆ್ಯಡ್ ಇದೆ, ಇದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಹೋಮರ್ ಅಂತ ಇದೆ, ಅವನು ಒಡಿಸಿ ಬರೆದದ್ದು, ಅಂದರೆ ದಿ ಒಡಿಸಿ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ. ಅಂದರೆ ಎಗೆ 3 ಅಂತ ಬರಬೇಕು, ಅರ್ಥ ಆಯ್ತಾ? ಹಾಗಿದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಸ್ಪೆಂಗ್ಲರ್ ಬರೆದಂಥ ಪುಸ್ತಕ ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತ. ಗೋತೆ ಅಲೇನಾಹೆ ವರ್ಡೆಂಟ್ ಫರ್ನ್ ಅಂತ. ಕ್ವಶನ್ ನಂಬರ್ 2 ಕಣ್ರಿ. ಹೆವನ್ ಕುಡ್ ಬಿ ಫೌಂಡ್ ಡ್ಯಾಶ್ ಅಕಾರ್ಡಿಂಗ್ ಟು ಪೋಯೆಟ್ ಅಂತ ಇದೆ. ಹೆವನ್ ಕುಡ್ ಬಿ ಫೌಂಡ್ ವೇರ್ ಆನ್ ಅರ್ತ್ ಅಂತ. ಕನಸಿನಲ್ಲೆಲ್ಲ ಭೂಮಿಯ ಮೇಲೆ ಸಿಗತ್ತೆ ಬರ್ರಿ ಅಂತ ಹೇಳ್ತಾರೆ ಕುವೆಂಪುರವರು. ಆಪ್ಷನ್ ಡಿ ಅದು ಸರಿಯಾದ ಉತ್ತರ. ಈಗ ಜಪಾನಲ್ಲಿ ಬೋವಿಂಗ್ ಇದೆ, ಹಾಗಿದ್ರೆ ಬ್ರೆಜಿಲಲ್ಲಿ ಏನು ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಮೋಟಾರ್ ಕಾರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮೋಟಾರ್ ಕಾರ್ಸ್, ಆಪ್ಷನ್ 3ಗೆ ಸರಿಯಾದ ಉತ್ತರ ಮೋಟಾರ್ ಕಾರ್ಸ್. ಕ್ವಶನ್ ನಂಬರ್ 4 ಕಣ್ರಿ. ಐಡೆಂಟಿಫೈ ದಿ ಆಡ್ ಪೇರ್ ಅಂತ ಇದೆ. ಐಡೆಂಟಿಫೈ ದಿ ಆಡ್ ಪೇರ್. ಬನ್ನಿ. ಪಾಪ್ ಮಡುಕ ಸರಿಯಾಗಿದೆ, ಅವನೇ ಲೀಡರು. ಪ್ಯಾಪ್ ಮಾರ್ಕಸಿಬಿ ಅವನೇ ಲೀಡರು. ಪ್ಯಾಪ್ ಆ್ಯಂಡ್ ರೋಫ್ ಸರಿಯಾಗಿದೆ. PDP ಆ್ಯಂಡ್ ಎಜ್ವಾನಾ ಅಂತ ಇದೆ, ಇದು ಸಂಬಂಧ ಇಲ್ದಿದ್ದು. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಆಡ್ ಪೇರ್ ಆಗಿರುತ್ತದೆ. ಕ್ವಶನ್ ನಂಬರ್ 5 ಕಣ್ರಿ. ದಿ ವಾಟರ್ ಪಾಠದಲ್ಲಿ ಐ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಮಾ ಬಂತ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಹೇಗೆ ಸರ್ ಅಂದರೆ ಪೋರ್ಟ್ ಹಾರ್ಡ್ಕೋರ್ಟು ಅವರ ವಿಲೇಜು ಅಲ್ಲಿರುವಂಥದ್ದು. ಯಾವುದು ಸೈಕಲ್ ರಿಪೇರ್ ಮಾಡೋಕ್ಕೆ ಹೋಗಿರ್ತಾನಲ್ವ ಅಲ್ಲಿ. ಈ ಉಮುರು ಅನ್ನುವಂಥದ್ದು ಬ್ಯಾಂಡ್ ಸ್ಟೇಷನ್ನು, ಈ ಓಷನ್ ಪಾಠದಲ್ಲೇ ಇಲ್ಲ. ಕ್ವಶನ್ ನಂಬರ್ 6. ವೇರ್ ದೇರ್ ಇಸ್ ಎ ವೀಲ್. ಫಾತಿಮಾ ವಾಸ್ ಎ ಡ್ಯಾಶ್ ಅಂತ ಇದೆ. ಸ್ಕೂಲ್ ಟೀಚರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್. ಬನ್ನಿ ಈಗ ಸರ್, ಹಾಗಿದ್ರೆ ಸೆಂಟ್ರಲ್ ಕೋಆರ್ಡಿನೇಟರ್ ಯಾರು ಅಂತ ಕೇಳಿದರೆ, ಯಾಕಂದ್ರೆ ನಿಮ್ಮ ಎಕ್ಸಾಮಲ್ಲಿ ಸೆಂಟ್ರಲ್ ಕೋಆರ್ಡಿನೇಟ್ರು ಯಾರು ಅಂತ ಬರ್ಬೋದು, ಶೀಲಾ ರಾಣಿ ಚುಕುಂತ್ ಅಂತ. ಹಾಗಿದ್ರೆ ಸರ್ ಸೆಂಟ್ರಲ್ ಕೋಆರ್ಡಿನೇಟ್ರು ಎನ್ ಕನ್ನಮಲ್ಲು. ಡಿಸ್ಟಿಕ್ ಕಲೆಕ್ಟರು ನಮ್ಮ ಇವರು ಯಾರು, ಶೀಲಾ ರಾಣಿ ಚುಕುಂತು. ಜರ್ನಲಿಸ್ಟು ನಮ್ಮ ಪಿ ಸಾಯಿನಾಥ್ ಅವರು, ಪಾಠ ಬರೆದವರು. ಪಾರ್ಟ್ ಬಿ ಅನ್ನು ನೋಡೋಣ ಮಕ್ಕಳೇ. ನೇಮ್ ಎನಿ 2 ಥಿಂಗ್ಸ್ ದಟ್ ಹ್ಯಾಪನ್ ಇನ್ ಹ್ಯೂಮನ್ ಲೈಫ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ರಿಸೋರ್ಸ್ ಅಂತ ಇದೆ. ಜಾರ್ಜ್ ಲೂಯಿಸ್ ಬಾಕ್ಸ್ ಅವರ ಪ್ರಕಾರ ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತವೆ, ಅದನ್ನು ರಿಸೋರ್ಸ್ ಆಗಿ ನಾವು ತಿಳ್ಕೋಬೇಕು, ಅದನ್ನು ಪಡ್ಕೋಬೇಕು ಅಂತ. ಯಾವುದು ಅಂದರೆ ಹ್ಯುಮಿಲಿಯೇಷನ್, ಅವಮಾನಗಳು ಅಂತ. ಲಕ್ಕು, ಮಿಸ್ಫಾರ್ಚ್ಯೂನ್ ಹಾಗೂ ಎಂಬ್ಯಾರಾಸ್ಮೆಂಟ್, ಈ 3 ನೆನ್ಪಿಟ್ಕೊಳ್ಳಿ. ಯಾವುದಾದ್ರು 2 ಬರೀರಿ ಅಂತ ಕೇಳಿದರು, ಹಾಗಾಗಿ ಹ್ಯುಮಿಲಿಯೇಷನ್, ಮಿಸ್ಫಾರ್ಚ್ಯೂನ್, ಎಂಬ್ಯಾರಾಸ್ಮೆಂಟ್. ಪೇಜ್ ನಂಬರ್ 81 ತಗೊಂಡ್ರೆ ಅದರಲ್ಲಿ ನಿಮಗೆ ಈ ಉತ್ತರಗಳು ಸಿಗುತ್ತೆ ಸೆಕೆಂಡ್ ಪ್ಯಾಸೇಜಲ್ಲಿ. ಕ್ವಶನ್ ನಂಬರ್ 8 ನೋಡೋಣ. ಮೆನ್ಷನ್ ಎನಿ 2 ಆಸ್ಪೆಕ್ಟ್ಸ್ ಆಫ್ ನೇಚರ್ ದಟ್ ಮೇಕ್ಸ್ ದಿ ಅರ್ತ್ ಹೆವನ್. ಎಲ್ಲ ಪಾಠದಲ್ಲೂ ಎಲ್ಲ ಕ್ವಶನ್ ಪೇಪರಲ್ಲೂ ಎಲ್ಲ ಡಿಸ್ಟಿಕಲ್ಲೂ ಈ ಕ್ವಶನ್ ಬಂದಿತ್ತು. ಯಾವುದು ಅಂದರೆ ಈ ಭೂಮಿಯನ್ನು ಸ್ವರ್ಗನನ್ನಾಗಿಸಲು ಕುವೆಂಪುರವರು ಹೇಳಿದಂಥ 2 ಥಿಂಗ್ಸ್ಗಳನ್ನು ಬರೆಯಿರಿ ಅಂತ. ಒಂದನೆಯದು ವಿದ್ಯಾರ್ಥಿಗಳೇ ರೋರಿಂಗ್ ಸರ್ಫ್ ಅಟ್ ದಿ ಎಡ್ಜ್ ಆಫ್ ದಿ ಓಷನ್ ಅಂತ, ಟೆಂಡರ್ ಸನ್ಶೈನ್ ಅಂತ, ಗ್ರೀನ್ ಗಾರ್ಡನ್ ಅಂತ, ಮೂನ್ಲಿಟ್ ಅಂತ. ಇದನ್ನೆಲ್ಲದೂ ಕೂಡ ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 9 ನೋಡಿ, ಎಷ್ಟು ಈಸಿಯಾಗಿದೆ. ಹೂ ಆರ್ ದಿ ಹಂಟರ್ ಆ್ಯಂಡ್ ಪ್ರೇ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಅಂತ ಇದೆ. ಹಂಟರ್ ಆ್ಯಂಡ್ ಪ್ರೇ ಅಂದರೆ ಯಾರು ಅಂತ ಕೇಳಿದಾರಲ್ವ. ಹಂಟರ್ ಅಂದರೆ ಡ್ರೈವರ್ ಅಂತ. PREY, ಪ್ರೇ ಅಂತ ಹೇಳಿದರೆ ಏನು ಹೇಳಿ ನೋಡೋಣ. ಪೆಡಿಸ್ಟೇರಿಯನ್ಸ್ ಅಂತ. ನೆನಪಂತ ಎಲ್ಲರಿಗೂ? ವೆರಿ ಗುಡ್. ನೆನಪು ಬಂದರೆ ಬಹಳ ಖುಷಿ ಕಣ್ರಿ. ಬನ್ನಿ ಈಗ ಕ್ವಶನ್ ನಂಬರ್ 10 ನೋಡೋಣ. ಎಕ್ಸ್ಪ್ಯಾಂಡ್ PAP ಆ್ಯಂಡ್ POP ಅಂತ ಕೇಳಿದ್ದಾರೆ. PAPಯ ಫುಲ್ ಫಾರಮ್ ಬರೀರಿ, POPಯ ಫುಲ್ ಫಾರಮ್ ಬರೀರಿ ಅಂತ. PAPಯ ಫುಲ್ ಫಾರಮ್ಮು ಪೀಪಲ್ ಅಲಯನ್ಸ್ ಪಾರ್ಟಿ ಅಂತ. POPಯ ಫುಲ್ ಫಾರಮ್ಮು ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅಂತ. ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇದು ಕ್ವಶನ್ ನಂಬರು 8, 9, 10. ಬನ್ನಿ ಈಗ ಮೇನ್ ಕ್ವಶನ್ ನಂಬರ್ 3 ನೋಡೋಣ. ವಾಟ್ ಈಸ್ ಬಾರ್ಕ್ಸ್ ಮೇನ್ ರಿಗ್ರೆಟ್ ರಿಗಾರ್ಡಿಂಗ್ ಹಿಸ್ ಮದರ್ ಆ್ಯಂಡ್ ವೈ ಅಂತ ಇದೆ. ನಾನು ಹೇಳಿದ್ನಲ್ವ, ಲಾಸ್ಟ್ ಪೇಪರಲ್ಲಿ 2 ಮಾರ್ಕ್ಸಿಗೆ ಕೇಳಿದರು, ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಯಿತಾ, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ನಿಮ್ಮ ಹತ್ರ ಪೇಜ್ ನಂಬರ್ 81 ಫಸ್ಟ್
ಫಸ್ಟ್ ಕ್ವಶನ್ನೇ ಇದು ಆಯಿತಾ. ಅದಕ್ಕೆ ಅಲ್ಲಿ ಒಂದು 8 ಲೈನ್ ಆನ್ಸರ್ ಇದೆ, ಅದೇ ಇದಕ್ಕೆ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12, ವೈ ಡಸ್ ದ ಪೊಯೆಟ್ ಥಿಂಕ್ ಹೆವನ್ ಕೆನಾಟ್ ಬಿ ಫೌಂಡ್ ಎಲ್ಸ್ವೇರ್ ಅಂತ ಇದೆ. ನೀವು ಹೆವನಿನ ಒಂದು ಸಮ್ಮರಿ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ 100%. ನೆಕ್ಸ್ಟ್, ರೈಟ್ ನೋಟ್ ಆನ್ ದಿ ಬೋವಿಂಗ್ ರೂಲ್ಸ್ ಇನ್ಸೈಡ್ ದಿ ಜಪಾನೀಸ್ ಫ್ಯಾಮಿಲಿ ಅಂತ ಇದೆ. ಇದರಷ್ಟು ಈಸಿ ಕ್ವಶನ್ ಯಾವುದೂ ಅಲ್ಲ ಸರ್. ವೈಫ್ ಬೋಸ್ ಟು ಹಸ್ಬೆಂಡ್ ಅಂತ, ಚಿಲ್ಡ್ರನ್ ಬೋಸ್ ಟು ಫಾದರ್ ಅಂತ, ಮೂರನೇದು ಯಂಗರ್ ಬ್ರದರ್ ಬೋಸ್ ಟು ಎಲ್ಡರ್ ಬ್ರದರ್, ನಾಲ್ಕನೆಯದು ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ಸ್ ಆಫ್ ವಾಟ್ ಎವರ್ ಏಜ್ ಅಂತ. ಕ್ಲಿಯರ್? ಈಸಿ ಆಯಿತು ಅನಿಸುತ್ತೆ. ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಈಸಿಯಾಗಿ ಕಾಪಿ ಮಾಡಿ ತಾವುಗಳು ಬರ್ಕೋಬೋದು. ಬನ್ನಿ ಈಗ ನಾವು ಕ್ವಶನ್ ನಂಬರು 14 ನೋಡೋಣ. ನೆಕ್ಸ್ಟ್ ಮೇನ್ ಕ್ವಶನ್, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ವೈ ಈಸ್ ಪೆಡಿಸ್ಟರಿಯನ್ ಲೈಫ್ ಹಜಾರ್ಡಸ್ ಇನ್ ಬ್ರೆಜಿಲ್ ಅಂತ ಇದೆ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಅಂತ. ಆಯಿತಾ, ಇದು ಹಾಟ್ ಕ್ವಶನ್ ಸ್ವಲ್ಪ ಬ್ರೆಜಿಲಲ್ಲಿ ಬಂದರೆ ನಿಮಗೆ. ನಂತರದಲ್ಲಿ ಹೌ ಹ್ಯಾಸ್ ಎ ಸೈಕಲ್ ಬಿಕಮ್ ಎ ಮೆಟಾಫರ್ ಫಾರ್ ಫ್ರೀಡಮ್ ಅಂತ ಇದೆ. ಇದು ವೇರ್ ದರ್ ಇಸ್ ಎ ವೀಲಲ್ಲಿ ಬರುವಂತಹ ಆನ್ಸರು. ಇದು ಕೂಡ ಹಾಟ್ ಕ್ವಶನಲ್ಲಿ ಬರುವಂಥದ್ದು, ಯಾಕಂದರೆ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ಬರೆಯುವಂಥದ್ದಾಗಿರುತ್ತೆ ನೀವು. ಯಾಕಂದರೆ ಸೈಕಲನ್ನು ಇಲ್ಲಿ ಏನಂತೀರ, ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಸಿಂಬಲ್ ಆಫ್ ಮೊಬಿಲಿಟಿ, ಅರ್ಥ ಆಗುತ್ತಲ್ವ, ಈ ರೀತಿಯಾಗಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ಆನ್ಸರ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಉಪಯೋಗಿಸ್ಕೊಳ್ಳಿ. ನೋಡಿ, ಆಂಟೋನಿ ಮಾಡಬೇಕು, ಇಂಪಾರ್ಟೆಂಟ್ ಅಂತ ಇದೆ. ಇದಕ್ಕೆ ನೀವೇ ನನಗೆ ಮೆಸೇಜ್ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮುಖಾಂತರ ಪ್ರಿಫಿಕ್ಸು ಮಾಡಿ, ಆಂಟೋನಿಮು ಮಾಡಿ. ಕ್ವಶನ್ ನಂಬರ್ 17 ನೋಡೋಣ ಮಕ್ಕಳೇ, ಬನ್ನಿ. ಬೋರ್ಕ್ಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್ ಗ್ರಿಮ್ಮಿ ಫೇರಿ ಟೈಲ್ಸ್. ಇಟ್ ಡ್ಯಾಶ್ ಫೈಂಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಅಂತ ಇದೆ. ಇಟ್ ವಾಸ್ ಫೌಂಡ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ, ವಾಸ್ ಫೌಂಡ್ ಅಂತ. ಯಾಕೆ ಅಂತ ನೀವು ನನಗೆ ಕೇಳೋದಾದರೆ, ಇಟ್ ಅಂದರೆ ಸಿಂಗ್ಯುಲರು, ಹಾಗಾಗಿ ವಾಸ್ ಬರಬೇಕು. ಫೈಂಡಿಗೆ V3 ಫಾರಮ್ಮು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ಲು, ಫೌಂಡ್ ಅಂತ, ಹಾಗಾಗಿ ವಾಸ್ ಫೌಂಡು 100% ಸರಿಯಾದ ಉತ್ತರ. ಇಟ್ ವಾಸ್ ಎನ್ ಇಂಗ್ಲೀಷ್ ವರ್ಷನ್ ಆಫ್ ದ ಬುಕ್ ದಟ್ ಡ್ಯಾಶ್ ಟ್ರಾನ್ಸ್ಲೇಟ್ ಅಂತ ಇದೆ. ದಟ್ ವಾಸ್ ಟ್ರಾನ್ಸ್ಲೇಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಟ್ರಾನ್ಸ್ಲೇಟಿಗೆ ಟ್ರಾನ್ಸ್ಲೇಟೆಡ್ ಅಂತ ಬರೀಬೇಕು. ವಾಸ್ ಟ್ರಾನ್ಸ್ಲೇಟೆಡ್. ನೆಕ್ಸ್ಟ್, ಹಿ ಡ್ಯಾಶ್ ಎಜುಕೇಟ್ ಅಂತ ಇದೆ. ಆ ಎಜುಕೇಟಿಗೆ V3 ಫಾರಮ್ ಬರೀಬೇಕು. ವರ್ಬ್ 3 ಎಜುಕೇಟ್ ಅಂತ ಇದೆ ಅಲ್ವಾ. ಹಿ ಅಂದರೆ ಸಿಂಗುಲರ್, ಹಾಗಾಗಿ ವಾಸ್ ಎಜುಕೇಟೆಡ್ ಅಂತ ಬರೀಬೇಕು. ಹಾಗಿದ್ರೆ ಏನು ಗೊತ್ತಾಯ್ತು ನಮಗೆ? ಕ್ವಶನ್ ನಂಬರ್ 17ಕ್ಕೆ ವಾಸ್ ಫೌಂಡ್, ವಾಸ್ ಟ್ರಾನ್ಸ್ಲೇಟೆಡ್, ವಾಸ್ ಎಜುಕೇಟೆಡ್, ಮೂರಕ್ಕೂ ಕೂಡ ವಾಸ್ ಅಂತ ಬಂದಿದೆ. ಕ್ವಶನ್ ನಂಬರ್ ಬಿ ನೋಡೋಣ. ದಿ ನಂಬರ್ ಆಫ್ ಮೋಟರ್ ವೆಹಿಕಲ್ಸ್ ಇನ್ ಬ್ರೆಜಿಲ್ ಈಸ್ ಗ್ರೋಯಿಂಗ್ ಬೈ ಡ್ಯಾಶ್ ಆಲ್ಮೋಸ್ಟ್ ಆ್ಯಸ್ ಇಫ್ ಕಾರ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಚಾರ್ಜ್ ಟು ಡ್ಯಾಶ್ ಅಂತ ಇದೆ. ಮೊದಲನೆಯ ಉತ್ತರ ಅದಕ್ಕೆ ಗ್ರೋಯಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಕಣ್ರಿ, ಸೇಮ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ. ಸೆಕೆಂಡ್ ಆನ್ಸರು ಆಲ್ ಆ್ಯಂಡ್ ಸನ್ಡ್ರಿ ಅಂತ. ಲಾಸ್ಟ್, ಆ್ಯಸ್ ಸೂನ್ ಆಸ್ ದ ಡ್ರೈವರ್ ನೋಟಿಸ್ ಎ ಪೆಡಿಸ್ಟರಿಯನ್ ಸ್ಟೆಪ್ ಆಫ್ ದಿ ಪೇಮೆಂಟ್ ಹಿ ರಿಗಾರ್ಡ್ಸ್ ಹಿಮ್ ಆ್ಯಸ್ ಎ ಫೇರ್ ಗೇಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್? ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ದಿ ಡಾಗ್ ಜಂಪ್ಡ್ ದಿ ಫೆನ್ಸ್ ಅಂತ ಇದೆ. ಇದಕ್ಕೆ ಉತ್ತರ ಏನಾಗಿರ್ಬೋದು? ಎಬವ್ ಬರುತ್ತೋ, ಬಿಸೈಡ್ ಬರುತ್ತೋ, ಓವರ್ ಬರುತ್ತೋ, ಅದು ಇಂಪಾರ್ಟೆಂಟು, ಹೌದಲ್ವಾ? ಮೇಲೆ ಹೀಗೆ ಜಂಪ್ ಮಾಡಿದಾಗ ಅದನ್ನು ನಾವು ಓವರ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ ಆಯಿತಾ. ದಿ ಡಾಗ್ ಜಂಪ್ಡ್ ದಿ ಫೆನ್ಸ್ ಅಂತ ಇದಲ್ವಾ, ಓವರ್ ದ ಫೆನ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಮೈ ಆಫೀಸ್ ಈಸ್ ಲೊಕೇಟೆಡ್ ಡ್ಯಾಶ್ ದಿ SP ಆಫೀಸ್ ಅಂತ. ಅದಕ್ಕೆ ಸರಿಯಾದ ಉತ್ತರ ಬಿಸೈಡ್ ಅಂತ, ಪಕ್ಕದಲ್ಲಿ ಅಂತ, ಆಸುಪಾಸು ಅಂತ ಆಯಿತಾ, ಬಿಸೈಡ್ ದಿ. ನೆಕ್ಸ್ಟು, ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಕಣ್ರಿ. ಕೊಟ್ಟಿರುವ ಸೆಂಟೆನ್ಸಲ್ಲಿ 2 ತಪ್ಪಿದೆ ಅಂತೆ, ಅದನ್ನು ಕಂಡುಹಿಡಿಯೋಣ ಬನ್ನಿ ಎಲ್ಲರೂ ಕೂಡ. ಹೋಪ್ ವಿಡಿಯೋ ಬೇಜಾರಾಗ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲೂ ಕೂಡ ನಿಮಗೆ ಬೇಜಾರು ಆಗದೇ ಇರುವ ರೀತಿಯಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಮೈ ಸಿಸ್ಟರ್ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಇದೆ. ನೋಡಿ ಸರ್, ಬೆಸ್ಟ್ ಅನ್ನೋದೇ ಸೂಪರ್ಲೇಟಿವ್ ಡಿಗ್ರಿ, ಮತ್ತೆ ಮೋಸ್ಟ್ ಅಂತ ನಾವು ಯೂಸ್ ಮಾಡಬಾರ್ದು. ಹಾಗಾಗಿ ಮೈ ಸಿಸ್ಟರ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ. ಮೋಸ್ಟನ್ನು ಡಿಲೀಟ್ ಮಾಡಬೇಕು, ತೆಗೆದು ಒಗಿಬೇಕು. ಸೆಂಟೆನ್ಸು ಮತ್ತೆ ಹೊಸದಾಗಿ ಬರಿಬೇಕು ಆಯಿತಾ. ಕ್ವಶನ್ ನಂಬರ್ ಬಿ, ದ ವರ್ಲ್ಡ್ ಹ್ಯಾವ್ ಮೋರ್ ಇವಿಲ್ ದ್ಯಾನ್ ಗುಡ್ ಅಂತ ಇದೆ. ಪ್ರಪಂಚ ಅನ್ನುವುದು ಒಂದೇ, ಹಾಗಾಗಿ ದ ವರ್ಲ್ಡ್ ಹ್ಯಾಸ್ ಮೋರ್ ಇವಿಲ್ ದ್ಯಾನ್ ಗುಡ್ ಅಂತ. ಹ್ಯಾವ್ ಇದೆ ಅಲ್ವಾ, ಅದೇ ತಪ್ಪು. ಆ ಜಾಗದಲ್ಲಿ ಹ್ಯಾಸ್ ಅಂತ ಬರೀರಿ. ಬನ್ನಿ ವಿದ್ಯಾರ್ಥಿಗಳೇ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನೋಡೋಣ. ಈಗ ನಾವು ಪಾಪ್ ಕ್ಯಾಂಪೇನರ್ ಅಂತ ಇದೆ. ರೂಫ್, ಇಲ್ಲಿ ಮಕ್ಕಳು 0 ಮಾರ್ಕ್ಸ್ ತೆಗಿತಾ ಇದ್ದೀರಾ. ನಾನು ಇರುವುದೇ ನಿಮಗಾಗಿ ಕಣ್ರೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತೀನಿ. 3 ನೋಡಿ 100% ನೀವು ಜೀವನದಲ್ಲಿಯೂ ನಾನು ಹೇಳ್ತೀನಿ ಮರೆಯಲ್ಲ, ಆ ರೀತಿಯಾಗಿ ಹೇಳಿಕೊಟ್ಟಿರ್ತೀನಿ. 5 ಮಾರ್ಕ್ಸು ಸರ್, ಕಳ್ಕೊಬೇಡಿ.
ಪಾಪ್ ಕ್ಯಾಂಪೇನರ್ ಹೇಳಿದ್ದಲ್ವ ಇದು ನೋಡಿ, ಸೆಡ್ ರೂಫ್ ದ್ಯಾಟ್ ದೇ ವಾಂಟೆಡ್ ಹಿಸ್ ವೋಟ್. ಮುಗೀತು. ರೂಫ್ ರಿಪ್ಲೈಡ್ ಪಾಪ್ ಕ್ಯಾಂಪೇನರ್ ಹೌ ಹೀ ಕುಡ್ ವೋಟ್ ಫಾರ್ ಮಡುಕ. ಪಾಪ್ ಕ್ಯಾಂಪೇನರ್ ಆಸ್ಕ್ಡ್ ರೂಫ್ ವೆದರ್ ಹೀ ವಾಸ್ ಟೇಕಿಂಗ್ ದಟ್ ಮನಿ ಆರ್ ನಾಟ್. ರೂಫ್ ರಿಪ್ಲೈಡ್ ಪಾಪ್ ಕ್ಯಾಂಪೇನರ್ ಇಟ್ ವುಡ್ not be heard outside that room. Full stop. ಪಾಪ್ ಕ್ಯಾಂಪೇನರ್ ಸೆಡ್ ರೂಫ್ ನಾಟ್ ಟು ವರಿ ಅಬೌಟ್ ಇಟ್. ಇಷ್ಟೇ ಆನ್ಸರು. ಏನೇನು ಮಾಡಿದೆ ಅಂತ ಹೇಳ್ತೀನಿ ಈಗ. ವಾಂಟ್ ಇರೋದು ವಾಂಟೆಡ್ ಮಾಡಿದೆ, ವಿ ಇರೋದು ದೇ ಅಂತ ಮಾಡಿದೆ ಆಯಿತಾ. ಕ್ಯಾನ್ ಇರೋದು ನೋಡಿ ಕುಡ್ ಅಂತ ಮಾಡಿದೆ, ಐ ಇರೋದು ಆಯಿತಾ ಹೀ ಅಂತ ಮಾಡಿದೆ, ಆರ್ ಇರೋದು ವಾಸ್ ಆಯಿತು, ಯು ಇರೋದು ಹೀ ಆಯಿತು ಆಯಿತಾ, ವಿಲ್ ಇರೋದು ವುಡ್ ಆಯಿತು, ಡೋಂಟ್ ಅಂತ ಬಂದರೆ ನಾಟ್ ಟು ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದಾದ ತಕ್ಷಣ ನಿಮಗೆ ಪಾರ್ಟ್ ಇನಲ್ಲಿ ಲೆಟರ್ ರೈಟಿಂಗ್ ಇದೆ. 100% ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು, ಒಂದು ಮಾರ್ಕ್ಸು ಮಿಸ್ ಆಗಬಾರ್ದು. ಆ ರೀತಿಯಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ. 100% ಅದೇ ಬರೋದು ನಿಮಗೆ ಎಕ್ಸಾಮಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಕಡಿಮೆ ಅಂಕಗಳು ತೆಗಿಬೇಡಿ, ಇಂಗ್ಲೀಷಲ್ಲಿ ಬಹಳ ಬೇಜಾರಾಗುತ್ತೆ ಕಣ್ರೋ ಆಯಿತಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಏನು ಬೇಕು ಎಲ್ಲ ವೀಡಿಯೋಸ್ಗೂ ಲಿಂಕನ್ನು ಕೊಟ್ಟಿದ್ದೇನೆ ಇದೇ ವಿಡಿಯೋದ, ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್.